ಡಿಸೆಂಬರ್ 31 ಹಾಗೂ ಹೊಸ ವರ್ಷದ ಸಂಭ್ರಮಾಚರಣೆಯ ನಿಮಿತ್ತ ದಾಂಡೇಲಿಯಲ್ಲಿ ಮದ್ಯದಂಗಡಿಗಳಿಗೆ ಭರ್ಜರಿ ವ್ಯಾಪಾರ. ಡಿಸೆಂಬರ್ 31 ಒಂದು ರೀತಿಯಲ್ಲಿ ವರ್ಷದ ಕೊನೆಯ ದಿನವಾದರೂ ವರ್ಷಾಂತ್ಯದ ಹಬ್ಬವನ್ನಾಗಿ ಆಚರಿಸಲಾಗುತ್ತಿದೆ. ಮೋಜು ಮಸ್ತಿ ಮನೋರಂಜನೆಯ ಹಬ್ಬವಾಗಿ ಆಚರಣೆಯಾಗುವುದರ ಜೊತೆಗೆ ವಿಶೇಷವಾಗಿ ಮದ್ಯಪ್ರಿಯರ ಹಬ್ಬವೆಂದೇ ಗಮನ ಸೆಳೆದಿದೆ. ಹಾಗೆ ನೋಡಿದರೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ಮದ್ಯ ವ್ಯಾಪಾರ ಮಾಡುವ ದಿನವೆಂದು ಡಿಸೆಂಬರ್ 31 ಕರೆದರೂ ಅಚ್ಚರಿ ಪಡಬೇಕಿಲ್ಲ. ಅಂದಹಾಗೆ ಇಂದು ಮಂಗಳವಾರ ಸಂಜೆ 7 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ವಿವಿಧ ಮದ್ಯದ ಅಂಗಡಿಗಳಿಗೆ ಭರ್ಜರಿ ವ್ಯಾಪಾರ ನಡೆಯತೊಡಗಿದೆ. ಪ್ರವಾಸಿ ನಗರವಾಗಿ ಈಗಾಗಲೇ ಜಗವಿಖ್ಯಾತಿಯನ್ನು ಪಡೆದಿರುವ ದಾಂಡೇಲಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂದು ಪ್ರವಾಸಿಗರು ಆಗಮಿಸಿದ್ದಾರೆ. ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ರೆಸಾರ್ಟ್, ಲಾಡ್ಜ್ಗಳು, ಹೋಮ್ ಸ್ಟೇಗಳು ಭರ್ತಿಯಾಗಿವೆ. ಡಿಸೆಂಬರ್ 31 ಎಣ್ಣೆ ಪಾರ್ಟಿಗೆ ಅತ್ಯಂತ ಪ್ರಾಶಸ್ತ್ಯದ ದಿನವೆಂದೇ ಪರಿಗಣಿಸಲಾಗಿದೆ. ಹಾಗಾಗಿ ಪ್ರವಾಸಿಗರು ಬರುವಾಗಲೇ ಗೂಗಲ್ ಮ್ಯಾಪ್ ಸರ್ಚ್ ಮಾಡಿಕೊಂಡು ನಗರಕ್ಕೆ ಬಂದ ತಕ್ಷಣವೇ ಮೊದಲು ಧಾವಿಸುವುದು MSIL ಮದ್ಯದ ಅಂಗಡಿಗೆ ಎನ್ನುವುದನ್ನು ಹೆಚ್ಚು ವಿವರಿಸುವ ಅಗತ್ಯವಿಲ್ಲ. ಹಾಗಾಗಿ ಇಂದು ದಾಂಡೇಲಿ ನಗರದಲ್ಲಿ ಬೆಳಿಗ್ಗೆಯಿಂದಲೇ ನಗರದ ಬರ್ಚಿ ರಸ್ತೆಯಲ್ಲಿರುವ MSIL ಮದ್ಯದ ಅಂಗಡಿಗೆ ಒಂದು ರೀತಿಯ ಜಾತ್ರೆಯ ಅನುಭವವೇ ಆಗಿದೆ. ಇಂದು ಮಂಗಳವಾರ ಸಂಜೆ 7 ಗಂಟೆ ಸುಮಾರಿಗೆ MSIL ಮದ್ಯದ ಅಂಗಡಿ ಜನಜಂಗುಲಿಯಿಂದ ತುಂಬಿ ಹೋಗಿತ್ತು. ಕೆಲವೊಬ್ಬರು ಕೈಯಲ್ಲಿ 4 ಬಾಟಲಿಗಳನ್ನು ಖರೀದಿಸಿಕೊಂಡು ಹೋಗುತ್ತಿದ್ದ ಸಂಭ್ರಮದ ದೃಶ್ಯ ಸಾಮಾನ್ಯವಾಗಿತ್ತು. ನಗರದ ಬಹುತೇಕ ಮದ್ಯದ ಅಂಗಡಿಗಳಿಗೆ ತಕ್ಕ ಮಟ್ಟಿನ ವ್ಯಾಪಾರ ಜೋರಾಗಿದ್ದರೂ ಅವೆಲ್ಲವುಗಳಿಗಿಂತ MSIL ಮದ್ಯದ ಅಂಗಡಿಗೆ ದಾಖಲೆಯ ವ್ಯಾಪಾರವಾಗುತ್ತಿರುವುದು ಕಂಡುಬಂದಿದೆ. ಇವತ್ತಿನ ಮದ್ಯದ ವ್ಯಾಪಾರ ವಹಿವಾಟುಗಳನ್ನು ಗಮನಿಸಿದಾಗ ನಗರದ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು, ವೈದ್ಯರು ರಾತ್ರಿ ಇಡೀ ಕಣ್ಣಿಗೆ ಎಣ್ಣೆ ಬಿಟ್ಟು ಕೂತ್ಕೊಳ್ಳುವ ಸ್ಥಿತಿ ನಿರ್ಮಾಣವಾದರೂ ಆಶ್ಚರ್ಯ ಪಡಬೇಕಿಲ್ಲ. ಒಟ್ಟಿನಲ್ಲಿ ಹೊಸ ವರ್ಷದ ಆಗಮನದ ಹಿನ್ನೆಲೆಯಲ್ಲಿ ಸರಕಾರದ ಬೊಕ್ಕಸಕ್ಕೆ ಆದಾಯವನ್ನು ತಂದುಕೊಡುವ ಮದ್ಯ ಮಾರಾಟ ಮಾತ್ರ ನಿರೀಕ್ಷೆಗೂ ಮೀರಿ ನಡೆಯುತ್ತಿರುವುದು ಇಂದಿನ ಪ್ರಮುಖ ವಿಶೇಷವಾಗಿದೆ.